Hello my dear friends, welcome back to Bhavadnanantara. This is my channel and in this channel I am uploading every day the videos related to UGC net now only. ಈಗ ವಿಡಿಯೋಸ್ನ UGC ನೆಟ್ಗೆ ಸಂಬಂಧಪಟ್ಟಂತೆ ಹಾಕ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ TET, CET ಹಾಗೆ SSC ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಇದರಲ್ಲಿ ಹಾಕುವಂಥ ಪ್ಲ್ಯಾನ್ನ ಮಾಡಲಾಗಿದೆ. ಈ ಸದ್ಯಕ್ಕೆ UGC ನೆಟ್ಟದ್ದು ವಿಡಿಯೋಗಳು ಇದರಲ್ಲಿ ಲಭ್ಯ ಇರುತ್ತವೆ. UGC ನೆಟ್ಗೆ ಪ್ರಿಪೇರ್ ಆಗೋರಾದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಚಾನಲ್ಗೆ. ಹಾಗೆ CETಗೆ ಪ್ರಿಪೇರ್ ಆಗಬೇಕಾದ್ರೆ SSCಗೆ ಪ್ರಿಪೇರ್ ಆಗಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಷಯಗಳು ನಿಮಗೆ ಇಲ್ಲಿ ಅವೈಲೇಬಲ್ ಇರ್ತವೆ. ಮ್ಯಾಥಮೆಟಿಕ್ಸ್ ಇರ್ಬೋದು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಡಾಟಾ ಇಂಟರ್ಪ್ರಿಟೇಷನ್ ಇರ್ಬೋದು, ಹಾಗೆ ಸ್ಪೀಡ್ ಮ್ಯಾಥ್ಸ್ ಅಂತ ಇರುತ್ತೆ, ರೇಷಿಯೋ, ಪರ್ಸಂಟೇಜ್ ಆಗಿರ್ಬೋದು. ಎಲ್ಲ ವಿಡಿಯೋಗಳನ್ನು ನಾನು ಪ್ಲೇಲಿಸ್ಟ್ನಲ್ಲಿ ಹಾಕ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಸಂಬಂಧಪಟ್ಟದ್ದು ಏನಪ್ಪ ಅಂತಂದರೆ, ನಾವು ನಿನ್ನೆ CTETದ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಅದನ್ನು ಹೇಗೆ ನೋಡೋದನ್ನು ನೋಡೋಣಂತೆ. ಗೂಗಲ್ ಸರ್ಚ್ನಲ್ಲಿ CTET ಅಂತ ಟೈಪ್ ಮಾಡಬೇಕು. CTET ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ಮೇಲೆ CTET.nic.nic ಅಂತ ಒಂದು ವೆಬ್ಸೈಟ್ ಕಾಣಿಸುತ್ತೆ ಗೂಗಲ್ ಸರ್ಚ್ನಲ್ಲಿ. ಆ ವೆಬ್ಸೈಟ್ನ ಓಪನ್ ಮಾಡಬೇಕಾಗತ್ತೆ. ಇದರಲ್ಲಿ ಪಬ್ಲಿಕ್ ನೋಟಿಸ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಪಬ್ಲಿಕ್ ನೋಟಿಸ್ ಡೇಟೆಡ್ 7/2/2024 ಅಂದರೆ ನಿನ್ನೆ ಈ ನೋಟಿಸ್ನ ಹಾಕಿದ್ದಾರೆ. ಇವತ್ತು 8 ತಾರೀಕು 8. ಅಲ್ಲಿ ಪಬ್ಲಿಕ್ ನೋಟಿಸ್ನ ಓದ್ಕೋಬಹುದು. ಆದರೆ ಪಬ್ಲಿಕ್ ನೋಟಿಸ್ ನೋಡೋದಾದರೆ ನೋಡಿ, ಪಬ್ಲಿಕ್ ನೋಟಿಸ್ ಏನಿದೆ. ಆಲ್ ದ ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ಡ್ ಇನ್ CTET ಹೆಲ್ಡ್ ಆನ್ 21st January 2024 21st ಜನವರಿಯಲ್ಲಿ ಯಾರ್ಯಾರು ಅಪಿಯರ್ ಆಗಿದಾರಲ್ಲ ಕ್ಯಾಂಡಿಡೇಟ್ಸ್, ದೇ ಆರ್ ಇನ್ಫಾರ್ಮ್ಡ್ ದ್ಯಾಟ್ ದ ಸ್ಕ್ಯಾನ್ಡ್ ಇಮೇಜ್ ಆಫ್ OMR ಶೀಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ಆ್ಯಂಡ್ ಆನ್ಸರ್ ಕೀ ಆರ್ ಅಪ್ಲೋಡೆಡ್ ಆನ್ ವೆಬ್ಸೈಟ್ CTET.nic ಫ್ರಮ್ 7/2/2024 to 10/2/2024. ಕೇವಲ 3 ದಿನಗಳ ಮಾತ್ರ ಅವಕಾಶ ಇರುತ್ತೆ ನಮಗೆ ಅವ್ನು ನೋಡ್ಕೊಳ್ಳೋಕೆ, 7ರಿಂದ 10ನೇ ತಾರೀಕುವರೆಗೂ. ಕೀ ಆನ್ಸರ್ ನಮ್ಮದು OMR ಶೀಟ್ ಏನು ಹಾಕಿರ್ತೀವಲ್ಲ, ಮಾರ್ಕ್ ಮಾಡಿರ್ತೀವಲ್ಲ, ಆ OMR ಶೀಟು ಪ್ಲಸ್ ಏನು ಮಾಡಿರ್ತಾರಪ್ಪ ಅಂತಂದರೆ ಆನ್ಸರ್ ಕೀಸ್ನ ಅಪ್ಲೋಡ್ ಮಾಡಲಾಗಿದೆ. ದೇರ್ ಈಸ್ ಎ ಪ್ರೊವಿಷನ್ ಫಾರ್ ದ ಕ್ಯಾಂಡಿಡೇಟ್ ಟು ಚಾಲೆಂಜ್ ದ ಆನ್ಸರ್ ಕೀಸ್ ಥ್ರೂ ದಿ ಲಿಂಕ್ ಅವೈಲೇಬಲ್ ಆನ್ ದಿ ವೆಬ್ಸೈಟ್ನಲ್ಲಿ ಲಿಂಕ್ ಕೊಟ್ಟಿರ್ತಾರಲ್ಲ, ಆ ಲಿಂಕ್ನ ಉಪಯೋಗಿಸ್ಕೊಂಡು ಏನು ಮಾಡ್ಬೋದಪ್ಪ ಅಂತಂದರೆ ಚಾಲೆಂಜ್ ಮಾಡ್ಬೋದು ಆನ್ಸರ್ ಕೀಸ್ನ ನೋಡಿಬಿಟ್ಟು. ಫ್ರಮ್ 7/2/2024 to 10/2/2024 ಅಪ್ ಟು 11:59 ಅಂದರೆ ಕೇವಲ 3 ದಿನಗಳವರೆಗೆ ಏನು ಮಾಡಿದಾರಪ್ಪ ಅಂತಂದರೆ ನಮಗೆ ಕೀ ಆನ್ಸರ್ನ ಚಾಲೆಂಜ್ ಮಾಡೋಕ್ಕೋಸ್ಕರ ಅವಕಾಶನ ಕೊಟ್ಟಿದ್ದಾರೆ. ಎ ಫೀ ಫಾರ್ 1000 ಪರ್ ಕ್ವಶನ್, ಒಂದು ಕ್ವಶನ್ಗೆ 1000 ಇರುತ್ತೆ. ಇಫ್ ದ ಚಾಲೆಂಜ್ ಈಸ್ ಅಕ್ಸೆಪ್ಟೆಡ್ ಬೈ ದಿ ಬೋರ್ಡ್, ದಟ್ ಈಸ್ ಇಫ್ ಎನಿ ಮಿಸ್ಟೇಕ್ ಈಸ್ ನೋಟಿಸ್ಡ್ ಬೈ ದಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇನ್ ದ ಆನ್ಸರ್ ಕೀ. ಆನ್ಸರ್ ಕೀಯಲ್ಲಿ ಏನರ ಮಿಸ್ಟೇಕ್ ನೋಟಿಸ್ ಮಾಡಲಾಗಿತ್ತು ಅಂದರೆ ಬೋರ್ಡ್ ಮೆಂಬರ್ಸ್ಲಿಂದ ಅದನ್ನ ಆಕ್ಸೆಪ್ಟ್ ಮಾಡಿದ್ರೆ ಅಂದರೆ ನೀವು ಚಾಲೆಂಜ್ ಮಾಡಿದ್ದನ್ನು, ಎ ಪಾಲಿಸಿ ಡಿಸಿಷನ್ ವಿಲ್ ಬಿ ನೋಟಿಫೈಡ್ ಆ್ಯಂಡ್ ದ ಫೀಸ್ ಶಾಲ್ ಬಿ ರಿಫಂಡೆಡ್. ನೀವು ಕೊಟ್ಟಿರುವಂಥ ಫೀಸ್ನ ನಿಮಗೆ ಹೊಳೆ ರಿಫಂಡ್ ಮಾಡಲಾಗುತ್ತೆ. ದ ರಿಫಂಡ್ ಇಫ್ ಎನಿ ವಿಲ್ ಬಿ ಟ್ರಾನ್ಸ್ಫರ್ಡ್ ಆನ್ಲೈನ್ ಟು ದಿ ಕನ್ಸರ್ನ್ಡ್ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಅಕೌಂಟ್. ಯಾವ ಕ್ರೆಡಿಟ್ ಕಾರ್ಡ್ ಅಥವಾ ಯಾವ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ನೀವು ಫೀಸ್ನ ಪೇಡ್ ಮಾಡಿರ್ತಿರಲ್ಲ, ಆ ಅಕೌಂಟ್ಗೆ ಹೊಳ್ಳಿ ಅಮೌಂಟ್ ಬರುತ್ತೆ, ನಿಮ್ಮದು ಏನರ ಚಾಲೆಂಜ್ ಮಾಡಿದ್ದು ನಿಜ ಆದರೆ. ಸೊ ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಪೇ ಫ್ರಮ್ ದೇರ್ ಓನ್ ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್. ಅದಕ್ಕೆ ಏನು ಮಾಡಿದಾರಪ್ಪ ಅಂತಂದರೆ ನಿಮ್ಮ ಓನ್ ಸ್ವಂತ ಡೆಬಿಟ್ ಕಾರ್ಡ್ ಅಥವಾ ಸ್ವಂತ ಕ್ರೆಡಿಟ್ ಕಾರ್ಡ್ಲಿಂದ ಪೇ ಮಾಡೋಕ್ಕೆ ಅಡ್ವೈಸ್ ಮಾಡಲಾಗಿದೆ. ದ ಡಿಸಿಷನ್ ಆಫ್ ಬೋರ್ಡ್ ಆನ್ ದಿ ಚಾಲೆಂಜಸ್ ಶಾಲ್ ಬಿ ಫೈನಲ್ ಆ್ಯಂಡ್ ನೋ ಫರ್ದರ್ ಕಮ್ಯುನಿಕೇಷನ್ ವಿಲ್ ಬಿ ಎಂಟರ್ಟೈನ್ಡ್. ಯಾವುದೇ ರೀತಿಯಾದಂಥ ಕಮ್ಯುನಿಕೇಷನ್ ಎಂಟರ್ಟೈನ್ ಮಾಡಲ್ಲ, ಒಪ್ಕೊಳ್ಳಲ್ಲ. ಅವ್ರ ಡಿಸಿಷನ್ ಏನಾಗಿರುತ್ತಪ್ಪ ಅಂದರೆ ಫೈನಲ್ ಡಿಸಿಷನ್ ಆಗಿರುತ್ತೆ. ಓಕೆ, ಅದೇ ಹಿಂದಿಯೊಳಗೂ ಒದಗಿಸಿದ್ದಾರೆ. ಇಲ್ಲಿ ಹೇಗೆ ನೋಡೋದು ಕೀ ಆನ್ಸರ್ನ ಅಂತಂದರೆ ಅದೇ ವೆಬ್ಸೈಟ್ನಲ್ಲಿ ಬರಬೇಕಾಗತ್ತೆ. ವ್ಯೂ OMR ಶೀಟ್, OMR ಸಬ್ಮಿಟೆಡ್ ಕೀ ಆನ್ಸರ್ ಚಾಲೆಂಜ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ರೂಲ್ ನಂಬರ್ ಎಂಟರ್ ಮಾಡಿ, ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ, ಆಮೇಲೆ ಲಾಗಿನ್ ಅಂತ ಪ್ರೆಸ್ ಮಾಡೋದ್ರ ಮೂಲಕ ನೀವು ನಿಮ್ಮ ಕಾರ್ಬನ್ ಕಾಪಿನ ನೋಡ್ಬೋದು ಅಥವಾ OMR ಶೀಟ್ನ ನೋಡ್ಬೋದು ಏನು ಮಾರ್ಕ್ ಮಾಡಿದ್ದೀರಂತ. ಹಾಗೆ
ಕೀ ಆನ್ಸರ್ ಕೂಡ ಅಲ್ಲಿ ಪಬ್ಲಿಷ್ ಆಗಿರ್ತವೆ, ನೋಡ್ಕೊಳ್ಳಿ. ಓಕೆ, ಬಹುಜ್ಞಾನಾಂತರಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ಆಕ್ಸೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.